ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. Coefficient of x, that is a 1. Coefficient of y, that is b, is 1. Constant term is 1. ಈಗ ನೀವೇನ್ ಮಾಡಿ ಅಂದ್ರೆ ಸ್ಟೂಡೆಂಟ್ಸ್, ಇವ್ರಿಬ್ರಲ್ಲಿ ಒಬ್ರನ್ನ ಫಿಕ್ಸ್ ಮಾಡಿ. ಶಾಪ್ ಕೀಪರ್ ಎಕ್ಸಾಂಪಲ್ ನ ಇಟ್ಕೊಳ್ಳಿ. ಎಕ್ಸ್ ನಾರ ಫಿಕ್ಸ್ ಮಾಡಿ, ವೈ ನಾರ ಫಿಕ್ಸ್ ಮಾಡಿ, ನಿಮ್ ಇಷ್ಟ. ಇನ್ನೊಬ್ಬ ಬರ್ಲೇಬೇಕು ತಾನೇ ಆಗ. ಓಕೆ, ನಾವು ಸೇ ಸಪೋಸ್ ಐ ಪುಟ್ ಎಕ್ಸ್ ಈಕ್ವಲ್ಸ್ 1 ಹಾಕ್ಬೋದಲ್ವಾ? ಎಕ್ಸ್ 1 ನ ಹಾಕಿದ್ರೆ ಏನಾಗುತ್ತೆ ಈಕ್ವೇಶನ್? 1 ಪ್ಲಸ್ ವೈ ಪ್ಲಸ್ 1 ಇಸ್ ಈಕ್ವಲ್ ಟು 0. ಸೊ ವೈ ಏನ್ ಬಂದ್ರು? ಇಸ್ ಇಟ್ -2? 1 ಪ್ಲಸ್ 1 2, 2 ಪ್ಲಸ್ 2 ಆ ಸೈಡ್ ಹೋದ್ರೆ ಏನಾಗುತ್ತೆ? -2 ಆಗುತ್ತೆ. ನೆಕ್ಸ್ಟ್, ನಿಮ್ಗಿಷ್ಟ ಎಕ್ಸ್ ಗೆ ಹಾಕ್ಬೇಕು ಅಂತಿಲ್ಲ, ವೈಗೂ ಹಾಕ್ಬೋದು, ಏನಾರ ಕೊಡಿ. ಹೇಳ ಪ್ರಥಮ್, ಏನ್ ಕೊಡ್ತೀಯ ಹೇಳು, ಯಾವ ವೇರಿಯೇಬಲ್ ನಿನ್ ಇಷ್ಟ. ವೈಗೆ ನಿಮ್ ಇಷ್ಟ. ಅವನ ಶಾಪ್ ಕೀಪರ್ ಏನ್ ಮಾಡ್ದ? ಪೆನ್ಸಿಲ್ದು ಪೆನ್ದು ರೇಟ್ 0 ಕೊಡಬಹುದು, ನೆಗೆಟಿವ್ ಕೊಡಬಹುದು, ಡೆಸಿಮಲ್ ಕೊಡಬಹುದು. 5. ಓಕೆ, ಯು ವಾಂಟ್ ಟು ಗಿವ್ ವೈ 5. ಓಕೆ, ವೈ 5 ಕೊಟ್ರೆ ಏನಾಗುತ್ತೆ ಇಲ್ಲಿ? ಎಕ್ಸ್ ಪ್ಲಸ್ 5 ಪ್ಲಸ್ 1 ಇಸ್ ಈಕ್ವಲ್ ಟು 0. ಸೊ ಎಕ್ಸ್ ಇಸ್ ಈಕ್ವಲ್ ಟು -6 ಬರ್ತದೆ. ಎಸ್ ಆದಿತ್ಯ, ಪುಟ್ x is equal to -7. Okay, x -7 ಕೊಟ್ರೆ ಏನಾಗುತ್ತೆ? -7 plus y plus 1 is equal to 0. So what is -7 plus 1? -6. -6. y is equal to 6. yes solution ಬರ್ದಿದ್ದೀರಾ? 1 2 3 pair of solutions ಬರ್ದಿದ್ದೀರಾ? yes ಬರಿಬಹುದು ಈ ತರ, infinitely many. Okay, now I'll give a very simple number. I give y is equal to 0. ಆಮೇಲೆ ಗ್ರಾಫ್ ಎಲ್ಲ ಹಾಕ್ಬೇಕಾರೆ ಅಥವಾ ಸಿಂಪ್ಲಿಫೈ ಮಾಡ್ಬೇಕಾರೆ ಸ್ಟೂಡೆಂಟ್ಸ್ ಆದಷ್ಟು ಸಣ್ಣ ನಂಬರ್ ಕೊಡಿ, ಇದು ನಮ್ಗೆ ಕಷ್ಟ ಆಗುತ್ತೆ. y 0 ಹಾಕಿದ್ರೆ ಏನಾಗುತ್ತೆ? x plus 0 plus 1 is equal to 0. So x ಏನಾಗ್ತಾರೆ? -1. So how many points you got? 4 points ಸಿಕ್ತಾ? ನಿಮ್ಗೆ ಎಷ್ಟಾರ ಪಾಯಿಂಟ್ ಸಿಗ್ಬೋದು, but I'm taking 4 points. Now what I do, I write all those 4 points in one tabular representation. Idu x, idu y. Aita? x ena first 1. x 1 kottaga y ಎಷ್ಟು ಬಂದಿತ್ತು? -2. x -6 ಯಾವಾಗ ಬಂದ್ರು? when y is 5. when x is -7, when x is -7, what is y? +6. ಅರ್ಥ ಆಗ್ತಿದ್ಯಾ? ಆ ಪೇರ್ ಬರಿತಾ ಇದೀನಿ. when x is -1 ಬಂತು ಯಾವಾಗ? when y is 0. ನಾನು ವೈಟ್ ಕಲರ್ ಬರ್ದಿರೋದು ನಾವು ಕೊಟ್ಟಿರೋದು, ಯೆಲ್ಲೋ ಕಲರ್ ಬಂದಿರೋದು ಆನ್ಸರ್. ನೀವು ಇದೆರಡರಲ್ಲಿ 1 ಡಿಸೈಡ್ ಮಾಡಬೇಕು. ಎರಡು ಡಿಸೈಡ್ ಮಾಡಿದ್ರೆ ತಪ್ಪಾಗೋ ಚಾನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಸುಮ್ಮನೆ ಸರ್ x 1 y 1 ಅಂದ್ರೆ 1 + 1 ಏನು? 2. 2 + 1 3. Is 3 equal to 0? No. So x is equal to 1, y is equal to 1 is not a solution. Are you understanding? But what I am telling is, ಬೇಕಾದ್ರೆ ಈ ವ್ಯಾಲ್ಯೂ ಅಲ್ಲಿ ಕೊಡಿ ಸ್ಟೂಡೆಂಟ್ಸ್, 0 ಬಂದೇ ಬರುತ್ತೆ. ಈಗ x ಗೆ 1 ಕೊಡಿ, y ಗೆ -2 ಕೊಡಿ, 0 ಬರುತ್ತೆ. x ಗೆ -6 ಕೊಡಿ, y ಗೆ 5 ಕೊಡಿ, 0 ಬರುತ್ತೆ. x ಗೆ -7, x ಗೆ 6 ಕೊಡಿ, 0 ಬರುತ್ತೆ. x ಗೆ 0 ಕೊಡಿ, y ಗೆ -1 ಕೊಡಿ, 0 ಬರುತ್ತೆ. But now you just mark these points on the graph sheet. When abscissa is positive and ordinate is negative, ಅಂದ್ರೆ x ಪಾಸಿಟಿವ್ y ನೆಗೆಟಿವ್ ಇದ್ರೆ ಯಾವ ಕ್ವಾಡ್ರೆಂಟ್ ಅಲ್ಲಿ ಇರುತ್ತೆ? ಫೋರ್ತ್ ಕ್ವಾಡ್ರೆಂಟ್. ಫೋರ್ತ್ ಕ್ವಾಡ್ರೆಂಟ್ ಪಾಯಿಂಟ್ ತಾನೆ. when x is negative and y is positive, it is second quadrant. when x is negative and y is positive, again second quadrant. x is 0 and y is -1 ಅಂದ್ರೆ y ಆಕ್ಸಿಸ್ ಮೇಲೆ ಇರುತ್ತೆ. ಕರೆಕ್ಟಾ? ಸೊ ಈ 4 ಪಾಯಿಂಟ್ಸ್ ನಾವು ಕೋಆರ್ಡಿನೇಟ್ ಸಿಸ್ಟಮ್ ಅಲ್ಲಿ ಮಾರ್ಕ್ ಮಾಡ್ಬೋದಾ? ಸೊ ಐ ವಿಲ್ ಓಪನ್ ಮೈ ಗ್ರಾಫ್ ಶೀಟ್. ಈ ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ. ಈಗ ಈ ಪ್ರಾಬ್ಲಮ್ಗೆ ಇದು ಹೆಂಗ್ ಬಂತು ಅಂತ ಗೊತ್ತಾಯ್ತಾ? ವರ್ಕಿಂಗ್ ರೂಲ್
ವರ್ಕಿಂಗ್ ರೂಲ್ ಅರ್ಥ ಆಯ್ತಾ ಹೆಂಗ್ ಮಾಡಿದ್ವಿ ಅಂತ? ಹ್ಮ್ ಹ್ಮ್ ನಾವು ವಾಟ್ ಯು ಡು? ಓಕೆ, ಗ್ರಾಫ್ ಶೀಟ್ ನನ್ ಗ್ರಾಫ್ ಶೀಟ್ ತಗೋತೀನಿ ನಾನು. ಓಕೆ, ಫಸ್ಟ್ ಪಾಯಿಂಟ್ ಯಾವ್ದು? 1, -2 ಯಾವ ಕ್ವಾಡ್ರೆಂಟ್ ಅಲ್ಲಿ ಬರಬೇಕು? 1x is positive, y is negative. ಇಲ್ಲಿ ಬಂತ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ. ನೆಕ್ಸ್ಟ್ -6, -5 ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಬಂತ. ನೆಕ್ಸ್ಟ್ -7, 6 ಅದು ಥರ್ಡ್ ಕ್ವಾಡ್ರೆಂಟ್, ಸಾರಿ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲೇ ಬರ್ಬೇಕು. ನೆಕ್ಸ್ಟ್ 0, -1 ಏನಾಯ್ತು? y ಆಕ್ಸಿಸ್ ಮೇಲೆ ಬಂತು. ಗೊತ್ತು ತಾನೆ ನಮ್ಗೆ? x 0 ಇದ್ರೆ y ಆಕ್ಸಿಸ್, y 0 ಇದ್ರೆ x ಆಕ್ಸಿಸ್. ಕೋಆರ್ಡಿನೇಟ್ ಜಾಮಿಟ್ರಿನ ಸ್ವಲ್ಪ ನಾಪಿಸ್ಕೊಳ್ಳಿ ಸ್ಟೂಡೆಂಟ್. ನಾವು ವಾಟ್ ಯು ಡು, ನೀವು ಮನೇಲಿ ಸ್ಕೇಲ್ ತಗೊಂಡು ಲೈನ್ ಎಳಿರಿ, ಎಲ್ಲ ಪಾಯಿಂಟ್ಸ್ ಡ್ರಾ ಮಾಡೋಂಗೆ. ಅವಾಗ ಏನಾಗತ್ತೆ? ಆ ಈಕ್ವೇಶನ್ ಬರುತ್ತೆ. ಏನ್ ಈಕ್ವೇಶನ್ ಅದು? x + y + 1 = 0. ಕಾಣಿಸ್ತಾ ಬ್ಲಾಕ್ ಕಲರ್ ಲೈನ್? ಈಗ ಏನಾಯ್ತಾ ಬ್ಲಾಕ್ ಕಲರ್ ಲೈನ್ ಅಬ್ಸರ್ವ್ ಮಾಡಿ. ನಾವು ಕರೆಕ್ಟ್ ಸ್ಟ್ರೈಟ್ ಲೈನ್, ಬಟ್ ನಾವು ಮಾರ್ಕ್ ಮಾಡಿರೋ ಪಾಯಿಂಟ್ ಮೇಲೆ ಇದೆಯಾ? ದಟ್ ಈಸ್ ಇಂಪಾರ್ಟೆಂಟ್. ಒಂದೇ ಬರುತ್ತೆ, ಡೆಫಿನೆಟ್ಲಿ ಸ್ಟ್ರೈಟ್ ಲೈನ್ ಬರುತ್ತೆ, ಬಟ್ ಅದನ್ನ ನನಗೆ ಬರ್ತೀನಿ. ಅದಕ್ಕೆ ಸಿ, ಇದೊಂದು ಪಾಯಿಂಟ್ ಮಾರ್ಕ್ ಮಾಡಿದೀವಿ, ಇದೊಂದು ಪಾಯಿಂಟ್ ಮಾರ್ಕ್ ಮಾಡಿದೀವಿ, ಇದೊಂದು ಪಾಯಿಂಟ್ ಮಾರ್ಕ್ ಮಾಡಿದೀವಿ, ಇದೊಂದು ಪಾಯಿಂಟ್ ಮಾರ್ಕ್ ಮಾಡಿದೀವಿ. ಸೊ 4 points lie on the same line. Therefore, if 3 or more points lie on the same line, what is that called? They are collinear points ಅಂತ ಹೇಳಿದ್ವಿ. ಕಾನ್ಸೆಪ್ಟ್ ನ ರೀಕಾಲ್ ಮಾಡ್ಕೊಳ್ಳಿ ಕೋಆರ್ಡಿನೇಟ್ ಜಾಮಿಟ್ರಿಲಿ. If 3 or more points lie on the same line, then it is called collinear. ಅರ್ಥ ಆಯ್ತಾ? ಈಗ ಕೊಲಿನಿಯರ್ ಪಾಯಿಂಟ್ಸ್ ಬಂತು. ಈಗ ಈ ಲೈನ್ ಮೇಲೆ ಬೇರೆನೂ ಪಾಯಿಂಟ್ಸ್ ಇದೆ ತಾನೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲೂ ಒಂದು ಪಾಯಿಂಟ್ ಇದೆ. ಈ ಪಾಯಿಂಟ್ ನ ಐಡೆಂಟಿಫೈ ಮಾಡಬಹುದು ನಾವು ಹೆಂಗೆ? x -4, y 3. ಸೊ ವಾಟ್ ಇಸ್ ದಿಸ್ ಪಾಯಿಂಟ್? -4, 3. ನಾವು ಈ ಆನ್ಸರ್ ಬರ್ದಿಲ್ಲ, ಬಟ್ ಸ್ಟಿಲ್ ಇಟ್ ಇಸ್ ಅನ್ ಆನ್ಸರ್ ಫಾರ್ ದಟ್ ಪ್ರಾಬ್ಲಮ್. ಆಮೇಲೆ ಇಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಎಷ್ಟಿದೆ ಆ ತರ? ಇನ್ಫೈನೈಟ್ಲಿ ಮೆನಿ ಇದೆ. ಈಗ ನಿಮ್ ಫ್ರೆಂಡ್ ಕೇಳಿದ ತಾನೆ, -1, 0 ಇದೆ. ಕರೆಕ್ಟಾ? ಅದನ್ನ ನಾನು ತೋರಿಸ್ತೀನಿ ನೋಡಿ. ಈಗ ಒಂದು ಡೆಸಿಮಲ್ ಅಲ್ಲಿ ಕಾಣ್ತಿದ್ಯಾ ಪಾಯಿಂಟ್? ಈಗ ಮೂವ್ ಮಾಡ್ತೀನಿ. ಆ ಲೈನ್ ಎಲ್ಲಿದೆ? ಆ ಪಾಯಿಂಟ್ ಎಲ್ಲಿದೆ? ಲೈನ್ ಮೇಲೆ ಇದೆ, ಬಟ್ ಆತರ ಎಷ್ಟು ಸಿಗತ್ತೆ? ತುಂಬಾ ಸಿಗ್ತದೆ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಒಂದು ಪಾಯಿಂಟ್ ಅಲ್ಲಿ ಇಟ್ಕೊಂಡು ಐ ಕ್ಯಾನ್ ಡ್ರ್ಯಾಗ್ and I can find infinitely many points on that line. But how many points we have written? 4. ಅಥವಾ 5 ಬರೀಬಹುದು, ಅಥವಾ 6 ಬರೀಬಹುದು, ಅಥವಾ 10 ಬರೀಬಹುದು, ಅಥವಾ 20 ಬರೀಬಹುದು, ಅಥವಾ 30 ಬರೀಬಹುದು. ಇನ್ಫೈನೈಟ್ಲಿ ಮೆನಿ ಅಂತ ಬರೆಯಕ್ಕಾಗಲ್ವಾ? Did you understand? So what is the observation from this problem? A linear equation in 2 variables represents the straight line on the graph. Therefore, it has infinitely many solutions. So solutions ಎಲ್ಲಿರುತ್ತೆ? On the line. Solutions lies on the line. So what is the standard form of linear equation in 2 variable? Ax plus by plus c is equal to 0. And how many solutions does a linear equation in 2 variables has? Infinitely many. ಸೊ ಮನೇಲಿ ಹೋಗಿ ಒಂದ್ಸಲಿ ಗ್ರಾಫ್ ಡ್ರಾ ಮಾಡಿ ನೋಡ್ತೀರಾ? ನೀವ್ ಈ ತರ ಗ್ರಾಫ್ ಡ್ರಾ ಮಾಡೋದ್ ಕಲ್ತ್ರೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ಡೆಫಿನೆಟ್ ಕ್ವಶನ್ ಇರುತ್ತೆ ಡ್ರಾ ಮಾಡೋದು. ಇಲ್ಲೇ ಕಲ್ತ್ಬಿಡ್ತೀರ. ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಕೋಆರ್ಡಿನೇಟ್ ಜಾಮಿಟ್ರಿ ಚಾಪ್ಟರ್ ಅಂಡ್ ಸ್ಟ್ರೈಟ್ ಲೈನ್ಸ್. ಅರ್ಥ ಆಯ್ತಾ? ನೌ ಯು ಟೇಕ್ ದ, ಆಕ್ಚುಲಿ ಇದು ನೋಡಿ ಸ್ಟೂಡೆಂಟ್ಸ್, ಇದನ್ನ ನಾವು ಸೊಲ್ಯೂಷನ್ಸ್ ಅಂತ ಕರಿತೀವಿ. ಹೌ ಮೆನಿ ಸೊಲ್ಯೂಷನ್ಸ್ ವಿ ಹ್ಯಾವ್ ರಿಟನ್? ವಿ ಹ್ಯಾವ್ ರಿಟನ್ 4 solutions of
x plus y plus 1 is equal to 0. We have written 4 solutions. ಬಟ್ ಬೇರೆ ಬೇರೆನೋ ಕಾಣಿಸ್ತಾ ಲೈನ್ ಮೇಲೆ ಆತರ ಎಲ್ಲ ಬರೀ ಅವಶ್ಯಕತೆ ಇಲ್ಲ, ಸಿಂಪಲ್ ಆಗಿ ಬರ್ಕೊಂಡು ಹೋಗಿ. ಈ ತರ ನಾನು ಟೇಬಲ್ ಅಲ್ಲಿ ಬರೀತೀನಿ ಯಾವಾಗಲೂ ಸೊಲ್ಯೂಷನ್, ನೋಡಕ್ಕೂ ಈಸಿ ಮತ್ತೆ ವೆರಿಫೈ ಮಾಡಕ್ಕೆ ಈಸಿ. ಈ ಸ್ಕಿಲ್ ಕಲ್ತ್ರೆ ಸ್ಟೂಡೆಂಟ್ಸ್ 10th ಗೆ ಹೆಲ್ಪ್ ಆಗುತ್ತೆ ಹೇಳ್ತಾ ಇದ್ದೀನಿ. ತುಂಬಾ ಇಂಪಾರ್ಟೆಂಟ್ 10th ಮತ್ತೆ 12th ಗೆ. ಆಕ್ಚುಲಿ 12th ಐ ಆಮ್ ಟಾಕಿಂಗ್ ಅಬೌಟ್ ಸೆಕೆಂಡ್ PUC ಆಲ್ಸೋ. ನಿಮ್ ಸ್ಕೂಲಲ್ಲೂ ಹಂಗೆ ಮಾಡಿಸಿದ್ರೆ ಇಟ್ಸ್ ರಿಯಲಿ ಗುಡ್. ಹಂಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ನೌ ಯು ಲೆಟ್ us answer the question one by one in our worksheet. What is question number 1? What is the general form of linear equation in two variable? ax plus by plus c. Ax plus by plus c is equal to 0. Students, ಒಂದು ನಿಮಿಷ ನಮ್ಗೆ ನೀವು ಕ್ವಶನ್ ಓದಬೇಕು ಅನ್ನೋ ಇಂಪಾರ್ಟೆನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಬಿಕಾಸ್ ದಿಸ್ ಸ್ಯಾಟರ್ಡೇ ಯು ಆರ್ ರೈಟಿಂಗ್ ದ ಟೆಸ್ಟ್, ರೈಟ್? ಐ ಹ್ಯಾವ್ ಸೀನ್, ನಾವ್ ನಿಮ್ಗೆ ಅಂತ ಹೇಳ್ತಲ್ಲ, ಜನರಲ್ ಆಗಿ ಸ್ಟೂಡೆಂಟ್ಸ್ ಕ್ವಶನ್ನೇ ಓದಲ್ಲ, ಸುಮ್ನೆ ಏನೋ ಒಂದು ಲೆಕ್ಕಾಚಾರ ಲೀನಿಯರ್ ಇಕ್ವೇಷನ್ ಟೂ ವೇರಿಯೇಬಲ್ಸ್ ಬರ್ದು. ಈ ಕ್ವಶನ್ ಓದಿ, ರೈಟ್ ದ ಜನರಲ್ ಫಾರ್ಮ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ ಟೂ ವೇರಿಯೇಬಲ್ಸ್. ಬರ್ದಾಯ್ತಾ? ಅಸೈನ್ಮೆಂಟ್ ಶೀಟ್ ಓಪನ್ ಮಾಡಿ, ಇದೇ ಚಾಪ್ಟರ್ದು ಅದ್ರ ಫಸ್ಟ್ ಕ್ವಶನ್ ನೋಡಿ ಏನಂತಿದೆ. ಈಗ ಏನ್ ಮಾಡ್ಬೇಕಾ ಅಸೈನ್ಮೆಂಟ್ ಅಲ್ಲಿ? ಏನ್ ಮಾಡ್ಬೇಕು, ಏನ್ ಎಕ್ಸ್ಪ್ಲೈನ್ ಮಾಡ್ತೀರಾ? A, B, C are constants and x and y are variables. ಅರ್ಥ ಆಯ್ತಾ? ಕ್ವಶನ್ ಡಿಫರೆನ್ಸ್ ಅರ್ಥ ಆಯ್ತಾ? ರೈಟ್ ದ ಜನರಲ್ ಫಾರ್ಮ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯೇಬಲ್ಸ್ ಬರ್ತಾ ಮುಗೀತು. ಅಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತ ಕೇಳಿದ್ರೆ ಏನ್ ಮಾಡ್ತೀರಾ? ವೇರ್ A 0 ಆಗ್ಬಾರ್ದು, B 0 ಅಟ್ ಅ ಟೈಮ್ ಆಗ್ಬಾರ್ದು. ಕರೆಕ್ಟಾ? ಒಟ್ಟಿಗೆ 0 ಆಗ್ಬಾರ್ದು. ಯಾಕೆ 0 ಆಗ್ಬಾರ್ದು? ಇದು ಎರಡೂ 0 ಆಗ್ಬಿಟ್ರೆ C ಏನಾಗತ್ತೆ? 0 ಆಗುತ್ತೆ. ಸೊ ಏನು 0 ಇದ್ರೆ ವೇರಿಯಬಲ್ ಇಲ್ವಲ್ಲ. ಕರೆಕ್ಟಾ? ಸೊ A not equal to 0, B not equal to 0 should not happen together and C are constants and x, y are variables. ಈ ತರ ಕಂಪ್ಲೀಟ್ ಮಾಡಬೇಕು ಸ್ಟೂಡೆಂಟ್ಸ್. ಎಕ್ಸ್ಪ್ಲೈನ್ ಅಂತ ಕೇಳಿದ್ರೆ, ಅವ್ರು ಎಕ್ಸ್ಪ್ಲೈನ್ ಅಂತ ಕೇಳದೆ ಇದ್ರು ನಾವು ಬರೆದ್ರು ಇಟ್ಸ್ ರಿಯಲಿ ಗುಡ್. ಎಕ್ಸ್ಟ್ರಾ ಮಾರ್ಕ್ಸ್ ಏನ್ ಕೊಡಲ್ಲ, ಬಟ್ ಇಟ್ಸ್ ಗುಡ್. ಕಂಪ್ಲೀಟ್ ಆಗಿ ಹೇಳಿದೀವಿ ಅಂತ. ಅರ್ಥ ಆಯ್ತಾ? ಸೆಕೆಂಡ್ ಕ್ವಶನ್ ಏನಿದೆ? ಗಿವ್ ಫ್ಯೂ ಎಕ್ಸಾಂಪಲ್ಸ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯೇಬಲ್ಸ್. ಒಂದ್ ಎರಡು ಮೂರು ಬರೆಯೋಣ, ಒಬ್ಬೊಬ್ರು ಒಂದೊಂದು. ನಾನೊಂದು ಬರಿತೀನಿ ನೋಡಿ. 3x minus 2y plus 5 is equal to 0. Agreed, students? Aditya, can you try one? 6x plus 1y ಅಂದ್ರೆ y plus 7 equals next 4x minus 5y plus 20 is equal to 0. ಸ್ಟೂಡೆಂಟ್ಸ್, ಇಲ್ಲಿ ಇಂಟೀಜರ್ ಇರಬೇಕು ಅಂತಿಲ್ಲ, ಫ್ರಾಕ್ಷನ್ಸ್ ಅಲ್ಲೂ ಬರೀಬಹುದು, ಡೆಸಿಮಲ್ಸ್ ಅಲ್ಲೂ ಬರೀಬಹುದು. ಬಟ್ ತುಂಬಾ ಕಾಂಪ್ಲಿಕೇಟ್ ಮಾಡೋದು ಬೇಡ, ಆಯ್ತಾ? ಆಕ್ಚುಲಿ ಬರೀಬಹುದು ನೀವು. ಈವನ್ ABC ಕಾನ್ಸ್ಟೆಂಟ್ಸ್ ಇರೋದ್ರಿಂದ √2 ಬರೀಬಹುದು. ಇರ್ರಾಷನಲ್ ನಂಬರ್ √2x plus 1/3y minus 0.2 is equal to 0 ಅಂತಾನು ಬರೀಬಹುದು. ಅರ್ಥ ಆಯ್ತಾ? ಎಕ್ಸಾಕ್ಟ್ಲಿ. ಸಾಲ್ವ್ ಮಾಡಕ್ ಕಷ್ಟ, ಬಟ್ ಸಾಲ್ವ್ ಅಲ್ವಲ್ಲ, ಬರೀರಿ ಅಂತಿದ್ದಾರೆ, ಬರ್ಕೊಂಡು ಹೋಗೋಣ ಅಷ್ಟೇ. ಆಮೇಲೆ ಸಿ ಬರೀಲೇಬೇಕು ಅಂತಿಲ್ಲ, C 0 ಆಗ್ಬೋದು. ಕರೆಕ್ಟಾ? ನೋಡಿ ಎಷ್ಟು ಚೆನ್ನಾಗಿದೆ ಡೆಫಿನಿಷನ್. A 0 ಆಗ್ಬಾರ್ದು, B 0 ಆಗ್ಬಾರ್ದು ಒಟ್ಟಿಗೆ, ಬಟ್ C 0 ಆಗ್ಬೋದಲ್ಲ. ಸೊ ಈವನ್ ಐ ಕ್ಯಾನ್ ರೈಟ್ 3x minus 2y is equal to 0. ಅದು ಬರೀಬಹುದು. So whether all these things are examples of linear equation in two variables? Confidence banta? Can you build? ಇದರಲ್ಲಿ ಸ್ಟೂಡೆಂಟ್ಸ್ ಯಾವ್ದಾದ್ರು ಎರಡು ವೇರಿಯಬಲ್ ಅಲ್ಲಿ ಒಂದ್ ವೇರಿಯಬಲ್ ನ ಕಿತ್ತಾಕ್ಬಿಡಿ, ಏನಾಗುತ್ತೆ? ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯಬಲ್ ಬರುತ್ತೆ. ಆರ್ ದ ಅದರ್ ವೇ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯಬಲ್ ಇದೆ ಅಲ್ವಾ, ಅದಕ್ಕೆ ಒಂದ್ ವೇರಿಯಬಲ್ ಆಡ್ ಮಾಡಿ ಏನಾಗುತ್ತೆ? ಟೂ ವೇರಿಯಬಲ್ಸ್ ಬರುತ್ತೆ. ಸೆಕೆಂಡ್ PUC ಲಿ ಇನ್ನೊಂದು ವೇರಿಯಬಲ್ ಆಡ್ ಮಾಡಿಸ್ತಾರೆ.
ಲೀನಿಯರ್ ಈಕ್ವೇಶನ್ ಇನ್ 3 ವೇರಿಯೇಬಲ್ಸ್ ಅಂತ ಓದ್ತೀರ. ಅದನ್ನ 3D ಜಾಮೆಟ್ರಿ ಅನ್ನೋ ಚಾಪ್ಟರ್ ಓದ್ತೀರ. ಬೇರೆ ಎನಿ ಡೌಟ್? ನೆಕ್ಸ್ಟ್ ಕ್ವಶನ್ ಏನಿದೆ? ಕ್ವಶನ್ ನಂಬರ್ 3. What is the question? Express the following linear equations Hmm. in the form of ax plus by plus c equals 0 and indicate the values of a, b and c in each case. ಅಂದ್ರೆ ಈಗ ಏನ್ ಮಾಡಬೇಕು? ಅವ್ರು ಕೊಟ್ಟಿರೋದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೀಬೇಕಷ್ಟೇ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಕ್ವಶನ್. ಯು ಹ್ಯಾವ್ ಟು ರೈಟ್ ಇಟ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಅಂಡ್ ನೋ ನೀಡ್ ಟು ಸಾಲ್ವ್ ಇಟ್. ಕ್ವಶನ್ ಓದಿ, ಕ್ವಶನ್ ಓದು. Express the following equations in form of x plus by plus c is equal to 0. ಎಕ್ಸ್ಪ್ರೆಸ್ ಮಾಡಿ ಅಂತಿದಾರೆ ಅಷ್ಟೇ. and write a, b and c values. ಸಾಲ್ವ್ ಮಾಡಿ ಅಂತಿದ್ಯಾ? ಸಾಲ್ವ್ ಮಾಡಿ ಅಂತಿದ್ಯಾ? ಇಲ್ಲ. ಬೇಕಾದ್ರೆ ಒಂದ್ ನಿಮಿಷ ಪ್ರಥಮ ಬುಕ್ ಕೊಡು, ಒಂದೊಂದು ನಿಮಿಷ ನೋಡ್ಲಿ. ಕ್ವಶನ್ ನಂಬರ್ 3. ಕ್ವಶನ್ ಓದೋದು ಇಂಪಾರ್ಟೆಂಟ್ ಟು ಸ್ಟೂಡೆಂಟ್ಸ್. indicate values. ಇಂಡಿಕೇಟ್ ಅಂದ್ರೆ ಎ ಇಂಡಿಕೇಟ್ ಮಾಡಿ, ಬಿ ಅಂದ್ರೆ ಏನು, ಸಿ ಅಂದ್ರೆ ಏನು ಅಂತ ಹೇಳಿ ಅಂತ ಹೇಳ್ತಾ ಇದಾರೆ ಅಷ್ಟೇ. ಸ್ಟಾರ್ಟ್ ಮಾಡೋಣ. ವಾಟ್ ಇಸ್ ದ ಫಸ್ಟ್ ಸಬ್ ಕ್ವೆಶ್ಚನ್? 2x plus 3y equals 9.35. ಡೆಸಿಮಲ್ ಅಲ್ಲಿ ಬರೆದಿದ್ದಾರೆ. ಕರೆಕ್ಟಾ? ಇದೆಲ್ಲ ಸಾಲ್ವ್ ಮಾಡೋದು ಕಷ್ಟ. ಐ ಆಮ್ ನಾಟ್ ಟೆಲಿಂಗ್ ಇಟ್ಸ್ ನಾಟ್ ಪಾಸಿಬಲ್. ಈಗ ಚಾಮುಂಡಿ ಬೆಟ್ಟನೂ ಹತ್ಬೋದು, ತಿರುಪತಿ ಬೆಟ್ಟನೂ ಹತ್ಬೋದು, ಮೌಂಟ್ ಎವರೆಸ್ಟ್ ಹತ್ಬೋದು. 3 ಬೆಟ್ಟನೇ. ಯಾವ್ದು ಕಷ್ಟ? ನಂಗೆ ನೆಟ್ಟಿಗೆ ಚಾಮುಂಡಿ ಬೆಟ್ಟ ಬರಲ್ಲ ಅಂದ್ರೆ ತಿರುಪತಿ ಬೆಟ್ಟನೂ ಕಷ್ಟನೇ. ತಿರುಪತಿ ಬೆಟ್ಟ ನೆಟ್ಟಿಗೆ ಬರಲ್ಲ ಅಂದ್ರೆ ಮೌಂಟ್ ಎವರೆಸ್ಟ್ ಕಷ್ಟನೇ. ಅರ್ಥ ಆಯ್ತಾ? 3 ಬೆಟ್ಟನೇ. ಈಗ ಇಲ್ಲೇನಾಗತ್ತೆ? 2x plus 3y minus 9.35 is equal to 0. ಯಾಕೆ ಮೈನಸ್ ಅಂತ ಬರೀಬೇಕು? ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಈಕ್ವಲ್ ಟು 0 ತಾನೇ ಇರೋದು. Now what is a? Coefficient of x. What is b? Coefficient of y. And what is c? The constant term. ಇಲ್ಲಿ ಸ್ಟೂಡೆಂಟ್ಸ್ ಬರೆಯೋ ಜೋಶಲ್ಲಿ ಇದನ್ನ ನೋಡ್ತಾ ಡೈರೆಕ್ಟ್ ಆಗಿ ಎ ಬಿ ಕರೆಕ್ಟ್ ಆಗಿ ಬರ್ದು ಸಿ ನ 9.35 ಅಂತ ಬರೆದ್ರೆ ಮಾರ್ಕ್ಸ್ ಹೋಗುತ್ತೆ. ಮೈನಸ್ ತಾನೇ ಬರೀಬೇಕು. ಅಂಡರ್ಸ್ಟುಡ್? ನೆಕ್ಸ್ಟ್ ಸೆಕೆಂಡ್ ಸಬ್ ಕ್ವಶನ್. y by 5 minus 10 equals 0. ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲ ಇದೆ. ಕರೆಕ್ಟಾ? ಗುಡ್. ಸೊ ವಾಟ್ ಈಸ್ ಎ? a 1, b minus 1/5. minus 1/5 ತಾನೆ. y ಬಿಟ್ಟು c ಏನು? minus 10. ಅರ್ಥ ಆಯ್ತಾ? ಇದೆ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲೇ ಇದೆಯಲ್ಲ. ಈಗ ಉಳಿದಿರೋ ಪ್ರಾಬ್ಲಮ್ಸ್ ನ ಹೋಮ್ ವರ್ಕ್ ಆಗಿ ಟ್ರೈ ಮಾಡಿ. ಕ್ವಶನ್ ನಂಬರ್ 3, ಕ್ವಶನ್ ನಂಬರ್ 4 ನಾಳೆ ಕ್ಲಾಸ್ ಅಲ್ಲಿ ಮಾಡೋಣ. ಮುಗಿದೋಯ್ತಿದ್ದು, ನಾಳೆ ಮುಗಿದೋಗ್ತಿದ್ದು. ಆಕ್ಚುಲಿ ನೆಕ್ಸ್ಟ್ ಸೊಲ್ಯೂಷನ್ಸ್ ಬರೆಯೋದು. ಇವತ್ತೇ ನೋಡಿದ್ವಲ್ಲ ಹೌ ಟು ರೈಟ್ ಅಂತ, ಅದೇ ಸೇಮ್ ಒಂದ್ ಸ್ವಲ್ಪ ಬೇರೆ ಬೇರೆ ಪ್ರಾಬ್ಲಮ್ಗೆ ಬರೆಯೋದು. ಅರ್ಥ ಆಯ್ತಾ? But I'm telling you students, don't confine this chapter to only linear equations in 2 variables. Polynomials the extension anta artha ಮಾಡ್ಕೊಳ್ಳಿ, plus coordinate geometry ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ನಾಳೆ ಯಾವ ವರ್ಕ್ ಶೀಟ್ ಕಂಟಿನ್ಯೂ ಮಾಡೋಣ? linear equations in 2 variables.